ಮೈಸೂರಿನಲ್ಲಿ ಶಾಲಾ ಬಸ್ ಒಂದು ಪಲ್ಟಿ ಹೊಡೆದಿರುವಂತಹ ವರದಿ ಈಗ ಬರ್ತಾ ಇದೆ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಬಾರದಲ್ಲಿ ಮಕ್ಕಳಿಗೆ ಗಾಯ ಆಗಿದೆ. ಮೈಸೂರಿನಲ್ಲಿ ಶಾಲಾ ಬಸ್ ಪಲ್ಟಿಯಾಗಿ ಮಕ್ಕಳಿಗೆ ಗಾಯ ಆಗಿರುವಂಥದ್ದು ಪಿರಿಯಾಪಟ್ಟಣ ತಾಲೂಕಿನ ಹಬ್ಬನಗುಪ್ಪೆ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಕಂಪಲಾಪುರದ ಖಾಸಗಿ ಶಾಲೆಗೆ ಸೇರಿದಂಥ ವಾಹನ ಇದಾಗಿದೆ. ಶಾಲಾ ಬಸ್ನಲ್ಲಿ 18 ಮಕ್ಕಳಿದ್ರಂತೆ. ಹುಣಸೂರು ಮತ್ತು ಮೈಸೂರು ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮೈಸೂರಿನ ಶಾಲಾ ಬಸ್ಸಲ್ಲಿ ನೋಡ್ತಾ ಇದ್ದೀರಾ, ಪಲ್ಟಿಯಾಗಿ 18 ಮಕ್ಕಳಿದ್ರಂತೆ, ಗಾಯಗಳಾಗಿವೆ. ಅವ್ರನ್ನ ಆಸ್ಪತ್ರೆಗೆ ಈಗ ದಾಖಲು ಮಾಡಿದ್ದಾರೆ. ಹಬ್ಬನಗುಪ್ಪೆ ಪಿರಿಯಾಪಟ್ಟಣದಲ್ಲಿ ಆಗಿರುವಂತಹ ಅನಾಹುತ ಇದೆ. ಮಕ್ಕಳಿಗೆ ಯಾವುದೇ ರೀತಿಯಾಗಿ ಹೆಚ್ಚು ಕಡಿಮೆ ಆಗದೇ ಇರಲಿ. ಸಣ್ಣ ಪುಟ್ಟದಂದ್ರೆ ಸಣ್ಣ ಪುಟ್ಟದ್ದೇ ಇರಲಿ, ಅದು ಅಷ್ಟಕ್ಕೇನೆ. ರೀಸೆಂಟಾಗಿ ಬೆಂಗಳೂರಿನಲ್ಲೂ ಹಿಂಗೆ ಆಗಿತ್ತು. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ವಿಪರೀತವಾಗಿ ಒಂದು 5-10 ನಿಮಿಷ ತಡವಾದರೂ ಚಿಂತೆ ಇಲ್ಲ, ಹೇಳಿ ಶಾಲೆಯವರು. 5-10 ನಿಮಿಷ ತಡವಾದರೂ ಚಿಂತೆ ಇಲ್ಲ. ಹೆಂಗೆ ಹೇಳ್ಬಿಡ್ತಾರೆ ಅಂದರೆ ಶಾಲೆಯವರು ಆನ್ ಟೈಮ್ 8:15 ಅಂದರೆ ಇರಬೇಕು, 8:20 ಇರಬೇಕು, 9 ಗಂಟೆಗೆ ಇರಬೇಕು. ಈ ಮನಸ್ಥಿತಿಯನ್ನು ಸ್ವಲ್ಪ ಬಿಡಿ, ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆಗಲಿ. ಅವರು ಅದೇ ಅವಸರದಲ್ಲಿ ಗಾಡಿ ಎರ್ರಾ ಬಿರಿ ಓಡಿಸ್ತಾರೆ.